ಬನವಾಸಿ ಈ ಹೆಸರು ಕೇಳಿದ್ರೆ ಸಾಕು ದಟ್ಟ ಕಾಡುಗಳು ಹರಿಯೋ ನದಿಗಳು ಕಣ್ಮುಂದೆ ಬರುತ್ತೆ ಅಲ್ವಾ. ಇಲ್ಲೇ ನೋಡಿ 4ನೇ ಶತಮಾನದಲ್ಲಿ ಮಯೂರ ಶರ್ಮಾ ಅನ್ನೋ ವೀರ ಪಲ್ಲವರನ್ನೇ ಎದುರು ಹಾಕೊಂಡು ಕನ್ನಡದ ಮೊದಲ ಸಾಮ್ರಾಜ್ಯಕ್ಕೆ ಅಡಿಪಾಯ ಹಾಕಿದ್ದು. ಆದ್ರೆ ಯಾವುದೇ ಸಾಮ್ರಾಜ್ಯದ ಕತೆ ಒಬ್ಬ ರಾಜನಿಂದ ಮುಗಿಯಲ್ಲ. ಪ್ರತಿಯೊಂದು ರಾಜ್ಯಕ್ಕೂ ಅದರ ಮುಂದಿನ ಅಧ್ಯಾಯ ಇದ್ದೇ ಇರುತ್ತೆ. ಇವತ್ತು ನಾವು ತಿಳ್ಕೊಳ್ತಿರೋ ಕತೆ ಕದಂಬ ರಾಜವಂಶದ 2ನೇ ಅರಸ ಕಕುಸ್ತವರ್ಮನದ್ದು. ಶಕ್ತಿ ದೊಡ್ಡದಾ ಇಲ್ಲ ತಂತ್ರಗಾರಿಕೆ ದೊಡ್ಡದಾ? ಒಂದು ರಾಜ್ಯವನ್ನ ಕಟ್ಟೋಕೆ ಯಾವ್ದು ಬೇಕು? ಇದು ಇತಿಹಾಸದಲ್ಲಿ ಪದೇ ಪದೇ ಕೇಳಿಬರೋ ಪ್ರಶ್ನೆ. ಆದರೆ ಕದಂಬರ ಕಕುಸ್ತವರ್ಮನ ಕಥೆ ಇದಕ್ಕೊಂದು ಸ್ಪಷ್ಟವಾದ ಉತ್ತರ ಕೊಡುತ್ತೆ. ಬರೀ ಶಕ್ತಿ ಇದ್ರೆ ಸಾಲ್ದು, ಅದಕ್ಕಿಂತ ಯುಕ್ತಿ ಹೇಗೆ ಮೇಲುಗೈ ಸಾಧಿಸುತ್ತೆ ಅನ್ನೋದನ್ನ ಅವನ ಜೀವನ ನಮಗೆ ತೋರಿಸ್ಕೊಡುತ್ತೆ. ಒಂದು ಮಾತು ಕೇಳಿ, ಬುದ್ಧಿವಂತಿಕೆಯೇ ಶ್ರೇಷ್ಠ ಅಸ್ತ್ರ ಮತ್ತು ಏಕೈಕ ಗುರಾಣಿ. ಇದು ಸುಮ್ನೆ ಹೇಳಿದ ಮಾತಲ್ಲ, ಇದು ಕಕುಸ್ಥವರ್ಮನ ಆಳ್ವಿಕೆಯ ಹಿಂದಿದ್ದ ಮೂಲಮಂತ್ರ. ಯಾಕಂದ್ರೆ ಅವನಿಗೆ ಗೊತ್ತಿತ್ತು, ಬನವಾಸಿಯ ಆಚೆಗಿನ ಪ್ರಪಂಚ ಸುಲಭವಾಡಿಲ್ಲ ಅಂತ. ಅಲ್ಲಿ ಬರೀ ಖಡ್ಗ ಹಿಡ್ಕೊಂಡ್ ಬದುಕೋಕಾಡಲ್ಲ, ಅದಕ್ಕಿಂತ ಹರಿತವಾದ ಬುದ್ಧಿ ಬೇಕೇ ಬೇಕು ಅನ್ನೋದನ್ನ ಅವನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದ. ಸರಿ, ಹಾಗಾದ್ರೆ ಬನ್ನಿ ಮರೆತು ಹೋದ ರಾಜನ ಉದಯದ ಕಥೆಯನ್ನ ನೋಡೋಣ. ಒಬ್ಬ ಶಾಂತ ರಾಜಕುಮಾರನಿಂದ ರಾಜ್ಯದ ಭರವಸೆಯವರೆಗೆ, ಅಂದ್ರೆ ಆಗ ತಾನೇ ಹುಟ್ಟಿದ್ದ ಒಂದು ಹೊಸ ರಾಜ್ಯದಲ್ಲಿ ಜನಿಸಿದ ಕಕುಸ್ಥವರ್ಮನ ಆರಂಭದ ದಿನಗಳು ಹೇಗಿದ್ವು? ಇನ್ನೂ ಸರಿಯಾಗಿ ನಿಲ್ಲೋಕೆ ಹೆಣಗಾಡ್ತಿದ್ದ ಸಾಮ್ರಾಜ್ಯದಲ್ಲಿ ಅವನ ಪಯಣ ಹೇಗೆ ಶುರುವಾಯಿತು? ಅವನಿಗೆ ಬನವಾಸಿ ಅಂದ್ರೆ ಬರೀ ಮನೆ ಆಗಿರ್ಲಿಲ್ಲ, ಅದು ಅಧಿಕಾರ, ನಿಷ್ಠೆ, ದ್ರೋಹ ಹೀಗೆ ಎಲ್ಲಾ ಥರದ ಆಟಗಳು ನಡೀತಿದ್ದ ಒಂದು ದೊಡ್ಡ ರಂಗಸ್ಥಳ. ಚಿಕ್ಕವನಿದ್ದಾಗಿಂದಲೇ ತನ್ನ ತಂದೆ ಮಯೂರ ಶರ್ಮಾ ಒಂದು ಹೊಸ ರಾಜ್ಯದ ರಾಜಕೀಯದ ಜಟಿಲವಾದ ದಾರಿಗಳಲ್ಲಿ ಹೇಗ್ ನಡೀತಿದ್ರು ಅನ್ನೋದನ್ನ ಕಕುಸ್ಥವರ್ಮ ತುಂಬಾನೇ ಹತ್ರದಿಂದ ನೋಡ್ತಾ ಬೆಳೆದ. ಅವನೊಬ್ಬ ಶಾಂತ ರಾಜಕುಮಾರ. ಅವನ ವಿಧಾನ ಏನಪ್ಪಾ ಅಂದ್ರೆ ತುಂಬಾನೇ ಸರಳ, ಆದ್ರ ಪವರ್ಫುಲ್. ಅವನು ಮಾತಾಡೋದ್ಕಿಂತ ಜಾಸ್ತಿ ಕೇಳ್ತಿದ್ದ. ಏನಾದ್ರೂ ಮಾಡೋಕ್ಕಿಂತ ಮುಂಚೆ ಪರಿಸ್ಥಿತಿಯನ್ನ ಗಮನಿಸ್ತಿದ್ದ. ಜನರ ಮಹತ್ವಾಕಾಂಕ್ಷೆ, ಅವರೊಳಗಿನ ಸೂಕ್ಷ್ಮತೆಗಳನ್ನ ಅರ್ಥ ಮಾಡ್ಕೋತಿದ್ದ. ಧೈರ್ಯದ ಜೊತೆಗೆ ಚಾಣಾಕ್ಷತನ ಎಷ್ಟು ಮುಖ್ಯ ಅನ್ನೋದನ್ನ ಅವನು ಗುರ್ತಿಸ್ತಿದ್ದ. ಈ ಶಾಂತ ಸ್ವಭಾವ, ಎಲ್ಲವನ್ನೂ ಗಮನಿಸೋ ಗುಣವೇ ಅವನ ಭವಿಷ್ಯದ ಅದ್ಭುತ ತಂತ್ರಗಾರಿಕೆಗೆ ಅಡಿಪಾಯ ಹಾಕಿತ್ತು. ಸುಮ್ನಿದ್ಕೊಂಡೆ ಎಲ್ಲವನ್ನೂ ಗ್ರಹಿಸ್ತಿದ್ದ. ಹೀಗೆ ಅವನೊಂದು ತಂತ್ರಗಾರಿಕೆಯ ಮನಸ್ಸನ್ನ ರೂಪಿಸ್ಕೊಳ್ತಾ ಇದ್ದ. ಯುದ್ಧಭೂಮಿಯನ್ನ ಮೀರಿ ಒಬ್ಬ ನಾಯಕನಾಗಿ ಬೆಳಿತಿದ್ದ. ಈ ವೀಕ್ಷಣಾ ಶಕ್ತಿಯೇ ಅವನ ವಿಶಿಷ್ಟ ಶಿಕ್ಷಣಕ್ಕೆ ಮತ್ತೆ ನಾಯಕತ್ವದ ಶೈಲಿಗೆ ದಾರಿ ಮಾಡ್ಕೊಡ್ತು. ನೋಡಿ, ಅವನು ಕೇವಲ ಯುದ್ಧಭೂಮಿಯಲ್ಲಿ ಗೆಲ್ಲೋಕೆ ರೆಡಿ ಆಗ್ತಿರ್ದಿಲ್ಲ, ಜನಲ ಮನಸ್ಸುಗಳನ್ನ ಗೆಲ್ಲೋಕೂ ಸಿದ್ಧನಾಗ್ತಿದ್ದ. ರಾಜನ ಶಿಕ್ಷಣದ 3 ಮುಖ್ಯ ಆಧಾರ ಸ್ತಂಭಗಳು. ಮೊದಲನೆಯದು ಖಡ್ಗ, ಅಂದ್ರೆ ಬಿಲ್ಲುಗಾರಿಕೆ, ಯುದ್ಧಕಲೆ ಎಲ್ಲದರಲ್ಲೂ ಪ್ರಾವೀಣ್ಯತೆ. ಎರಡನೆಯದು ಮಾತು, ಅಂದ್ರೆ ಬೇರೆ ಬೇರೆ ಭಾಷೆಗಳು, ಕಾನೂನು, ಆಡಳಿತದ ಬಗ್ಗೆ ಆಳವಾದ ಅಧ್ಯಯನ. ಮತ್ತು ಮೂರನೆಯದು ಜಾಲ, ಅಂದ್ರೆ ರಾಜತಾಂತ್ರಿಕತೆ ಮತ್ತೆ ಮೈತ್ರಿಗಳನ್ನ ಹೇಗೆ ಕಟ್ಟಬೇಕು ಅನ್ನೋ ಕಲೆ. ನೋಡಿ, ಅವನು ಖಡ್ಗಕ್ಕೆ ಎಷ್ಟು ಬೆಲೆ ಕೊಡ್ತಿದ್ನೋ ಅಷ್ಟೇ ಬೆಲೆಯನ್ನ ಜ್ಞಾನಕ್ಕೂ ಸಂಬಂಧಗಳನ್ನ ಬೆಳೆಸೋದಕ್ಕೂ ಕೊಡ್ತಿದ್ದ. ಇದೇ ಅವನನ್ನ ಬೇರೆಯವರಿಂದ ವಿಭಿನ್ನವಾಗಿಸಿದ್ದು. ವಿವಾಹವನ್ನೇ ಒಂದು ತಂತ್ರವಾಗಿ ಬಳಸಿದ್ದು ಅವನ ಚಾಣಾಕ್ಷತನಕ್ಕೆ ಒಂದು ದೊಡ್ಡ ಉದಾಹರಣೆ. ನೋಡಿ, ಆ ಕಾಲದಲ್ಲಿ ಮದುವೆ ಅಂದ್ರೆ ಬರೀ ಪ್ರೀತಿ ಪ್ರೇಮ ಆಗಿರ್ಲಿಲ್ಲ, ಅದೊಂದು ರಾಜಕೀಯ ತಂತ್ರ. ತನ್ನ ರಾಜ್ಯವನ್ನ ಭದ್ರಪಡಿಸೋಕೆ ಕಕುಸ್ಥವರ್ಮ ಶಕ್ತಿಶಾಲಿ ರಾಜಮನೆತನಗಳ ಜೊತೆ ವೈವಾಹಿಕ ಸಂಬಂಧಗಳನ್ನ ಬೆಳೆಸ್ದ. ಇದರ ಮೂಲಕ ಅವನು ಕದಂಬರ ಪ್ರಭಾವವನ್ನ ಹೆಚ್ಚಿಸೋ ಒಂದು ದೊಡ್ಡ ಮೈತ್ರಿ ಜಾಲವನ್ನೇ ಸೃಷ್ಟಿ ಮಾಡ್ದ. ಆದ್ರೆ ಅವನ ನಾಯಕತ್ವಕ್ಕೆ ಆರಂಭದಲ್ಲೇ ಕೆಲವು ಪರೀಕ್ಷೆಗಳು ಎದುರಾದ್ವು. ಮೊದಲ ಸವಾಲು, ರಾಜ್ಯದೊಳಗಿನ ಅತೃಪ್ತ ಸ್ಥಳೀಯ ಮುಖಂಡರು ಅವನ ಅಧಿಕಾರವನ್ನೇ ಪ್ರಶ್ನಿಸಿದ್ರು. ಎರಡನೇ ಸವಾಲು, ಗಡಿಗಳಲ್ಲಿ ಸಣ್ಣಪುಟ್ಟ ಘರ್ಷಣೆಗಳು ಶುರುವಾದ್ವು. ಆದ್ರೆ ಫಲಿತಾಂಶ? ಪ್ರತಿಯೊಂದು ಗೆಲುವನ್ನೂ ಅವನು ಬರೀ ಶಕ್ತಿಯಿಂದ ಗೆಲ್ಲಿಲ್ಲ, ಬದಲಿಗೆ ತನ್ನ ಚಾಣಾಕ್ಷ ತಂತ್ರಗಾರಿಕೆಯಿಂದ ಗೆದ್ದುಕೊಂಡ. ಈ ಒಂದೊಂದು ಗೆಲುವು ಕೂಡ ಮುಂದೆ ಬರಲಿದ್ದ ಅತಿದೊಡ್ಡ ಪರೀಕ್ಷೆಗೆ ಅವನನ್ನ ಸಿದ್ಧ ಮಾಡ್ತಿತ್ತು. ಈಗ ಬಂತು ನೋಡಿ ಅಂತಿಮ ಪರೀಕ್ಷೆ, ಪಲ್ಲವರು. ದೈತ್ಯರ ನಡುವಿನ ಒಂದು ಲೆಕ್ಕಾಚಾರದ ಸಂಘರ್ಷ. ಅವನ ಎಲ್ಲಾ ಸಿದ್ಧತೆ, ತಂತ್ರಗಾರಿಕೆ ಎಲ್ಲವೂ ಈಗ ಒಂದು ದೊಡ್ಡ ಪರೀಕ್ಷೆಗೆ ಒಳಪಡ್ತಿಪ್ಪು. ಎದುರಾಳಿ ಯಾರು ಗೊತ್ತಾ? ದಕ್ಷಿಣದ ಅತ್ಯಂತ ಶಕ್ತಿಶಾಲಿ ಸಾಮ್ರಾಜ್ಯ ಪಲ್ಲವರು. ಇದು ಸುಮ್ಮನೆ ಒಂದು ಯುದ್ಧ ಆಗಿರ್ಲಿಲ್ಲ, ಇದು ಕದಂಬ ರಾಜವಂಶದ ಭವಿಷ್ಯವನ್ನೇ ನಿರ್ಧಾರಿಸೋ ಸಂಘರ್ಷವಾಗಿತ್ತು. ಆ ಬಿರುಗಾಳಿ ಬರೋದಕ್ಕಿಂತ ಮುಂಚೆ ಪರಿಸ್ಥಿತಿ ಹೇಗಿತ್ತು ಅಂತ ನೋಡೋಣ. ಒಂದ್ ಕಡೆ ಪಲ್ಲವರು, ಒಂದು ಬಲಿಷ್ಠ ಸಾಮ್ರಾಜ್ಯ, ತಮ್ಮ ಶಕ್ತಿಯ ಬಗ್ಗೆ ಅವರಿಗೆ ಎಲ್ಲಿಲ್ಲದ ವಿಶ್ವಾಸ.
ಭೂಮಿಗಾಗಿ ಹಸಿದಿದ್ರು. ಇನ್ನೊಂದ್ ಕಡೆ ನಮ್ಮ ಕದಂಬರು ಆಗ ತಾನೇ ಅರಳುತ್ತಿದ್ದೊಂದು ರಾಜ್ಯ, ಆದ್ರೆ ತಮ್ಮ ಸಿದ್ಧತೆಯಲ್ಲಿ ತುಂಬಾನೇ ಲೆಕ್ಕಾಚಾರ ಹಾಕಿದ್ರು. ತಮ್ಮ ಅಸ್ತಿತ್ವವನ್ನ ಉಳಿಸ್ಕೊಳ್ಳೋಕೆ ದೃಢ ಸಂಕಲ್ಪ ಹೊಂದಿದ್ರು. ಇದು ನಿಜಕ್ಕೂ ಡೇವಿಡ್ ಮತ್ತೆ ಗೋಲಿಯಾತ್ ಕತೆ ಥರಾನೇ ಇತ್ತು ಅಲ್ವಾ? ಹಾಗೇನೇ ಆಯ್ತು. ಶತ್ರು ಸೈನ್ಯ ಬನವಾಸಿಯತ್ತ ನುಗ್ಗಿಬಂತು. ಪಲ್ಲವರಿಗೆ ತಮ್ಮ ಮೇಲೆ ಎಲ್ಲಿಲ್ಲದ ಆತ್ಮವಿಶ್ವಾಸ, ಗೆಲುವು ನಮ್ಮದೇ ಅಂತ ಪಕ್ಕಾ ನಂಬಿದ್ರು. ಕದಂಬ್ರು ಅಂದ್ರೆ ಒಂದು ಸಣ್ಣ ರಾಜ್ಯ, ಇವರನ್ನ ಸುಲಭವಾಗಿ ಮುಗಿಸ್ಬಿಡಬಹುದು ಅನ್ನೋ ಅಹಂಕಾರ ಅವರಲ್ಲಿತ್ತು. ಅವರ ಬೃಹತ್ ಸೈನ್ಯ ಬನವಾಸಿಯನ್ನ ಸುತ್ತುವರಿಯೋಕೆ ಬಂತು. ಆದ್ರೆ ಕಕುಸ್ಥವರ್ಮನ ನಡೆ ಮಾತ್ರ ಎಲ್ಲರನ್ನೂ ಆಶ್ಚರ್ಯಗೊಳಿಸಿತ್ತು. ಅದೊಂದು ಲೆಕ್ಕಾಚಾರದ ಮೌನ. ಅವನು ತಕ್ಷಣ ಯುದ್ಧಕ್ಕೆ ಇಳಿಯಲಿಲ್ಲ. ಬದಲಿಗೆ ಅವನು ಕಾಯ್ದ. ಶತ್ರುಗಳನ್ನ ಆಳವಾಗಿ ಅಧ್ಯಯನ ಮಾಡ್ದ, ತನ್ನ ನಗರಗಳ ಕೋಟೆಗಳನ್ನ ಇನ್ನೂ ಭದ್ರಪಡಿಸಿದ, ಗೂಢಚಾರರನ್ನ ಕಳಿಸಿ ಅವರ ಪ್ರತಿಯೊಂದು ನಡೆಯನ್ನು ಗಮನಿಸ್ತಾ ಇದ್ದ. ಕೊನೆಗೂ ಬಲೆ ಬೀಸುವ ಸಮಯ ಬಂತು. ಕಕುಸ್ಥವರ್ಮನ ತಾಳ್ಮೆಗೆ ಫಲ ಸಿಕ್ಕೇ ಸಿಕ್ತು. ಪಲ್ಲವರು ಅತಿಯಾದ ಆತ್ಮವಿಶ್ವಾಸದಿಂದ ಮುನ್ನುಗ್ಗುತ್ತಿದ್ದಾಗ ಅವರು ಕನಸಲ್ಲೂ ಊಹಿಸದ ಒಂದು ಬಲೆಗೆ ಕಾಲಿಟ್ರು. ಕದಂಬರ ಮೌನ ಮುರಿತು. ಯುದ್ಧದ ಗತಿ ಒಂದೇ ಕ್ಷಣದಲ್ಲಿ ಸಂಪೂರ್ಣವಾಗಿ ಬದಲಾಗಿ ಹೋಯ್ತು. ಇದೊಂದು ಅದ್ಭುತವಾದ ತಂತ್ರಗಾರಿಕೆ ವಿಜಯ. ಅವನು ಶತ್ರುಗಳನ್ನ ದಾರಿ ತಪ್ಪಿಸೋಕೆ ಚಾಣಾಕ್ಷ ತಂತ್ರಗಳನ್ನ ಬಳಸಿದ. ಅಲ್ಲಲ್ಲಿ ಅನಿರೀಕ್ಷಿತ ಹೊಂಚುದಾಳಿಗಳನ್ನ ನಡೆಸಿ ಅವರಲ್ಲಿ ಗೊಂದಲ ಸೃಷ್ಟಿಸಿದ. ಮುಖ್ಯವಾಗಿ ಪಲ್ಲವರ ಅತಿಯಾದ ಆತ್ಮವಿಶ್ವಾಸವನ್ನೇ ಅವರ ವಿರುದ್ಧ ಅಸ್ತ್ರವಾಗಿ ಬಳಸ್ಕೊಂಡ. ಅವರು ಯಾವಾಗ ತತ್ತರಿಸಿ ಹೋದ್ರೋ ಆಗ ನಿರ್ಣಾಯಕವಾಗಿ ಹೊಡೆದ. ಈ ಗೆಲುವು ಕತ್ತಿಯದ್ದಲ್ಲ, ಬುದ್ಧಿಯದ್ದು. ಈ ಒಂದೇ ಒಂದು ಗೆಲುವು ಇಡೀ ದೇಶದಲ್ಲಿ ಕಕುಸ್ಥವರ್ಮನ ಹೆಸರನ್ನ ಚಿರಸ್ಥಾಯಿಯಾಗಿಸಿತು. ಆದ್ರೆ ಕಕುಸ್ಥವರ್ಮನಿಗೆ ಯುದ್ಧದಲ್ಲಿ ಗೆದ್ದಿದ್ದು ಕಥೆಯ ಕೊನೆಯಾಗಿರ್ಲಿಲ್ಲ, ಅದು ಆರಂಭ ಅಷ್ಟೇ. ಅವನ ಗುರಿ ಅದಕ್ಕಿಂತ ದೊಡ್ಡದಿತ್ತು. ಯುದ್ಧವನ್ನು ಮೀರಿದ ಒಂದು ಪರಂಪರೆಯನ್ನ ಕಟ್ಟೋದು. ಕೇವಲ ರಾಜ್ಯವನ್ನಲ್ಲ, ಒಂದು ಸಂಸ್ಕೃತಿಯನ್ನೇ ನಿರ್ಮಿಸೋದು ಅವನ ಕನಸಾಗಿತ್ತು. ಅವನೊಬ್ಬ ದೂರದೃಷ್ಟಿಯ ರಾಜ. ಯಾಕಂದ್ರೆ ನಿಜವಾದ ಶಕ್ತಿ ಇರೋದು ಸೈನ್ಯದಲ್ಲಲ್ಲ, ಅದು ಸಂಸ್ಕೃತಿಯಲ್ಲಿ, ರಾಜತಾಂತ್ರಿಕತೆಯಲ್ಲಿ ಮತ್ತೆ ಉತ್ತಮ ಆಡಳಿತದಲ್ಲಿ ಇರೋದನ್ನ ಅವನು ಅರ್ಥ ಮಾಡ್ಕೊಂಡಿದ್ದ. ಅದಕ್ಕೆ ಅವನು ಬರೀ ಯುದ್ಧ ಗೆದ್ದ ರಾಜನಾಗಿ ಉಳಿಯಲಿಲ್ಲ, ಬದ್ಲಿಗೆ ಒಂದು ಅಭಿವೃದ್ಧಿ ಹೊಂದಿದ ಸಮಾಜದ ವಾಸ್ತುಶಿಲ್ಪಿಯಾದ. ನೋಡಿ, ಸಾಮ್ರಾಜ್ಯವನ್ನ ಯಾರ್ಬೇಕಾದ್ರೂ ಕಟ್ಟಬಹುದು, ಆದ್ರೆ ಒಂದು ಸಮಾಜವನ್ನ ರೂಪಿಸೋದೇ ನಿಜವಾದ ನಾಯಕತ್ವ. ಹಾಗಾಗಿಯೇ ಅವನು ಒಂದು ಸುವರ್ಣಯುಗದ ವಾಸ್ತುಶಿಲ್ಪಿಯಾದ. ಅವನು ವಿದ್ವಾಂಸರು ಮತ್ತೆ ಕವಿಗಳಿಗೆ ಆಶ್ರಯ ಕೊಟ್ಟ. ಭವ್ಯವಾದ ದೇವಾಲಯಗಳನ್ನ ಕಟ್ಟಿಸಿದ. ಬನವಾಸಿಯನ್ನ ಕಲೆ, ಸಾಹಿತ್ಯ, ಜ್ಞಾನದ ಒಂದು ದೊಡ್ಡ ಕೇಂದ್ರವನ್ನಾಗಿ ಬೆಳೆಸಿದ. ಉತ್ತಮ ಆಡಳಿತದ ಮೂಲಕ ಅಧಿಕಾರವನ್ನ ಸಮತೋಲನದಲ್ಲಿಟ್ಟ. ಅಷ್ಟೇ ಅಲ್ಲ, ತನ್ನ ರಾಜತಾಂತ್ರಿಕ ದೃಷ್ಟಿಕೋನವನ್ನ ತನ್ನ ಮಕ್ಕಳಿಗೂ ಧಾರೆ ಎರೆದ. ಇವೆಲ್ಲವೂ ಕದಂಬ ರಾಜವಂಶ ಹಲವು ತಲೆಮಾರುಗಳ ಕಾಲ ಬಾಳೋದಕ್ಕೆ ಹಾಕಿದ ಭದ್ರ ಬುನಾದಿ. ಕೊನೆಗೆ ರಾಜ ಇತಿಹಾಸದಲ್ಲಿ ಮರೆಯಾದ, ಆದ್ರೆ ಅವನ ಕಥೆ ಇವತ್ತಿಗೂ ಸ್ಫೂರ್ತಿ ನೀಡ್ತಾ ಇದೆ. ತನ್ನ ಜೀವನದ ಕೊನೆಯ ದಿನಗಳಲ್ಲಿ ಅವನು ಬನವಾಸಿಯ ಗಡಿಗಳನ್ನ ಭದ್ರಪಡಿಸಿ ಮೈತ್ರಿಗಳನ್ನ ಇನ್ನಷ್ಟು ಬಲಪಡಿಸಿದ. ಅವನು ಈ ಜಗತ್ತನ್ನ ಬಿಟ್ಟು ಹೋದಾಗ ಒಂದು ಸುರಕ್ಷಿತ, ಸಮೃದ್ಧ ಮತ್ತೆ ಸಾಂಸ್ಕೃತಿಕವಾದಿ ಶ್ರೀಮಂತವಾದ ರಾಜ್ಯವನ್ನ ಮುಂದಿನ ಪೀಳಿಗೆಗೆ ಬಿಟ್ಟುಕೊಟ್ಟು ಹೋಗಿದ್ದ. ಹಾಗಾದ್ರೆ ಕೊನೆಯದಾಗಿ ಒಂದು ಪ್ರಶ್ನೆ: ನಿಜವಾದ ಶ್ರೇಷ್ಠವಾದ ವಿಜಯ ಸಿಗೋದು ಯುದ್ಧಭೂಮಿಯಲ್ಲ ಅಥವಾ ಮುಂದಿನ ತಲೆಮಾರುಗಳ ಮನಸ್ಸುಗಳಲ್ಲ? ಕಕುಸ್ಥವರ್ಮನ ಕಥೆ ಖಂಡಿತವಾಗಿಯೂ ಈ ಪ್ರಶ್ನೆಯ ಬಗ್ಗೆ ನಮ್ಮೆಲ್ಲರನ್ನೂ ಆಳವಾಗಿ ಯೋಚನೆ ಮಾಡುವಂತೆ ಮಾಡುತ್ತೆ ಅಲ್ವಾ?